ಕಲ್ಚರ್ ಡೆಸ್ಕ್ ವತಿಯಿಂದ ಮೂಡಬಿದ್ರೆ ಹತ್ತಿರದ ಒಂದು ಹಲಸಿನ ತೋಟವನ್ನು ನೋಡಲು ಬಂದಿದೆ. ನಾವುಗಳಾದ ಅಶೋಕ್ ಪಂಡಿ, ಚಂದ್ರ ಕಡಬ ಅವರು ಬಂದಿದ್ದಾರೆ. ಇವರು ಗ್ಯಾಬ್ರಿಯಲ್ ವೇಗಸ್ ಅವರು ನಿವೃತ್ತ ಅರಣ್ಯಾಧಿಕಾರಿ. ಅವರು ಸುಂದರವಾದ ಒಂದು ಹಲಸಿನ ತೋಟವನ್ನು ಮಾಡಿದ್ದಾರೆ. ಈಗ ಹಲಸಿನ ತೋಟದ ಬಗ್ಗೆ ಅನುಭವವನ್ನು ಕೇಳೋಣ. ಇದು ಬಂಟ್ವಾಳ ಹಲಸು ಮೇಳದಲ್ಲಿ ಇದಕ್ಕೆ ಪ್ರಥಮ ಪ್ರೈಸ್ ಬಂದ ತಳಿ. ಇದು ಉತ್ತಮ ತಳಿ, ಸಿಹಿಯಾದ ಮಧುರ ರುಚಿ ಇರುವುದು. 15 kgವರೆಗೆ ಕಾಯಾಗುತ್ತೆ. ಮಾರ್ಚ್ ಏಪ್ರಿಲಲ್ಲಿ ಹಣ್ಣಾಗಿ ಸಿಗುತ್ತದೆ. ಗಂಡು ಹೂವು ಇದು ಹೆಣ್ಣು. ಇದರಿಂದ ಇದಕ್ಕೆ ಪರಾಗಸ್ಪರ್ಶ ಆಗುತ್ತೆ. ಪರಾಗಸ್ಪರ್ಶ ಕಾಯಿ ಕಟ್ಟುತ್ತೆ. ಇದು ಮತ್ತೆ ಕಪ್ಪಾಗಿ ಒಣಗಿ ಕಾಯ್ತದೆ. ಇದು ಮಾಣಿಯಲ್ಲಿಯ ಒಂದು ತಳಿ, ಒಬ್ಬರು ಜಾಗದಲ್ಲಿ ಆಗಿದ್ದು. ಬಂಟ್ವಾಳ ಹಲಸು ಮೇಳದಲ್ಲಿ ಇದಕ್ಕೆ ಫಸ್ಟ್ ಪ್ರೈಸ್ ಬಂತು. ಗಿಡ ಮಾಡಿ ಹಾಕಿದ್ದೀವಿ. ಒಳ್ಳೆ ರುಚಿಯಾದ ಹಣ್ಣು. 15 kgವರೆಗೆ ಆಗುತ್ತೆ ಒಂದು ಕಾಯಿ. ಒಂದು ತಳಿ ಇದು ಮೂಲ ಮರ. ಇದು ಮೂಡಬಿದ್ರೆಯಿಂದ ಸ್ವಲ್ಪ ಮುಂದಕ್ಕೆ ವೇಣೂರು ಕಡೆ ಹೋಗುವಾಗ ಅಲ್ಲಿ ನರ್ಸರಿ ಇತ್ತು. ಅಲ್ಲಿಂದ ತಂದ ಗಿಡ ಇದು. ಇದರಲ್ಲಿ ಸಾಧಾರಣ ಏಪ್ರಿಲ್ ಮೇಗೆ ಹಣ್ಣು ಸಿಗುತ್ತೆ. 6 ರಿಂದ 7 kg. ಅತ್ಯಂತ ರುಚಿಕರವಾದ ದಪ್ಪ ಸೊಳೆ. 2005ರಲ್ಲಿ ನೆಟ್ಟ ಮರ. 2005ರಲ್ಲಿ ನೆಟ್ಟ ಮರ. ವಿ ಸಿಂಗಾಪುರ ಅಂತ. ಭಾಳ ಟೇಸ್ಟ್. 6 ರಿಂದ 7 kg ಆಗುತ್ತೆ. ತುಂಬ ಇದಕ್ಕೆ ಡಿಮಾಂಡ್ ಇದೆ. ದಪ್ಪ ಸೊಳೆ. ಮತ್ತು ಇದಕ್ಕೆ ರೋಗ ಇಲ್ಲ. ನಮ್ಮ ಊರಿನಲ್ಲಿಗೆ ರೋಗ ಇಲ್ಲ, ರೋಗರಹಿತ. ಅವರೇಜ್ ಒಂದು 7 kg ಆಗುತ್ತೆ. ತುಂಬ ಸಿಹಿ ಸೊಳೆ, ತುಂಬ ಸಿಹಿ. ಪಾಯಸ ಮಾಡಲಿಕ್ಕೆ ಭಾಳ ಚೆನ್ನಾಗುತ್ತೆ, ತಿನ್ನಲಿಕ್ಕೆ ಚೆನ್ನಾಗುತ್ತೆ. ಮಾರ್ಚ್ ಏಪ್ರಿಲಲ್ಲಿ ಹಣ್ಣು ರೆಡಿ ಆಗುತ್ತೆ. ಮುಟ್ಟಂವರಿಕ ಅಂತ ಕೇರಳದ ಒಂದು ತಳಿ. ಒಂದು ಇದರ ಡಿಸ್ಅಡ್ವಾಂಟೇಜ್ ಅಂದರೆ ಹಣ್ಣಾಗುವಾಗ ಇದು ಕೆಳಗೆ ಬೀಳ್ತದೆ ಹಣ್ಣು. ಸದಾ ಒಂದು 7 ರಿಂದ 8 kg, 10 kgವರೆಗೆ ಕಾಯಿ ಆಗುತ್ತೆ. ರುಚಿಯಾದ ಹಣ್ಣು. ಇದು ಮಂಗಳ ಅರ್ಲಿ ಅಂತ ಒಂದು ವೆರೈಟಿ. ಇದರ ಮೂಲ ಮರ ಮಂಗಳೂರಿನ ಒಂದು ಚರ್ಚಿ ವಟಾರದಲ್ಲಿದೆ. ಅಲ್ಲಿ ಇದು ಸದಾ ನವಂಬರ್ ಎಂಡಿಗೆ, ಅಂದರೆ ಡಿಸೆಂಬರಲ್ಲಿ ಇದು ಹಣ್ಣು ಸಿಗುತ್ತೆ ಮೂಲ ಮರದಲ್ಲಿ. ಅದನ್ನು ನೋಡಿ ನಾವು 4-5 ವರ್ಷ ಅದನ್ನು ಪರಿಶೀಲನೆ ಮಾಡಿ ಅಲ್ಲಿಂದ ಕಸಿಗಳನ್ನು ನಟ್ಟಿದ್ವಿ, ಕಸಿ ಮಾಡಿದ್ವಿ. ಈಗ ಇದರಲ್ಲಿ 3ನೇ ವರ್ಷದ ಫಸಲು ಸ್ಟಾರ್ಟ್ ಆಗಿದೆ. ಆದರೆ ನವಂಬರ್ ಡಿಸೆಂಬರಲ್ಲಿ ಹಣ್ಣಾಗಿಲ್ಲ. ಇದು ಅದರ ಮೂಲ ಗುಣ ಬರಬೇಕಾದ್ರೆ ಕಡಿಮೆ ಮರಕ್ಕೆ ಒಂದು 7-8 ವರ್ಷ ಬೇಕಾಗುತ್ತೆ. ನಮಗೂ ಸಹ ಡಿಸೆಂಬರಲ್ಲಿ ಹಣ್ಣು ಸಿಗಬೇಕಾದ್ರೆ ಮರಕ್ಕೆ ಒಂದು 7-8 ವರ್ಷ ಕಾಯಿ ಆಗುವಾಗ ಅದು ಅಲ್ಲಿಗೆ ಬರ್ತದೆ, ನಿಧಾನವಾಗಿ ಬರ್ತದೆ. ಉತ್ತಮ ತಳಿ, ರುಚಿಯಾದ ಹಣ್ಣು. 10 ರಿಂದ 15 kgವರೆಗೆ ಕಾಯಿ ಆಗುತ್ತೆ. ಇದೊಂದು ತಳಿ ನೋಡಿ. ಇದು ಮಂಗಳೂರಿನ ಬೋಂದೇಲ್ನಲ್ಲಿ ಕೃಷ್ಣಪ್ಪನವರ ಜಾಗದ ಮುಂದೆ ಇರುವ ಮರ. ಇದು ಮೂಲ ಮರ. ಅದರಿಂದ ಗುರುರಾಜ ಬಾಳ್ತಿಲ್ಲ ಅವರು ಕಸಿ ಕಟ್ಟಿದ್ರು. ಇದರ ಗುಣ ಅಂತ ಏನು ಹೇಳಿದ್ರೆ, ತನ್ನ ಜನವರಿ ಫೆಬ್ರವರಿಯಿಂದ, ಈ ವರ್ಷ ಸ್ವಲ್ಪ ಲೇಟ್, ಜನವರಿ ಹಣ್ಣು ಸಿಗ್ತದೆ. ಜನವರಿಯಿಂದ ಮೇ ಜೂನ್ವರೆಗೆ ಇದರಲ್ಲಿ ಹಣ್ಣು ಸಿಗುತ್ತಾ ಇದೆ. ಒಳ್ಳೆ ಹಣ್ಣಾದರೆ ಒಂದು 10 ರಿಂದ 15 kg ತೂಕ ಇರ್ತದೆ. ಒಳ್ಳೆ ರುಚಿಯಾದ ಸಿಹಿಯಾದ ಹಣ್ಣು ಇದು. ಎಷ್ಟು ಎಕರೆಯಲ್ಲಿ ನಿಮ್ಮ ಹಲಸು ಕೃಷಿ ಇದೆ? ಎಷ್ಟು ಗಿಡಗಳಿವೆ? 10 ಎಕರೆಯಲ್ಲಿ ನಾನು ಹಲಸಿನ ಗಿಡ ಹಾಕಿದ್ದೀನಿ. ಅದರಲ್ಲಿ ಕೆಲವು ವಿದೇಶಿ ತಳಿಗಳಿದ್ದು, ಆ ವಿದೇಶಿ ತಳಿಗಳು ಎಲ್ಲ ಇಲ್ಲಿಯ ಹವಾಮಾನಕ್ಕೆ ಒಗ್ಗದೆ ಕೆಲವು ವರ್ಷಗಳಲ್ಲಿ ಯಾವುದು ನಶಿಸಿ ಹೋದವು. ಈಗ ಸುಮಾರು 800 ಮರ ನಂತರ ಉಂಟು 10 ಎಕರೆ ಜಾಗದಲ್ಲಿ. ನಮ್ಮ ಮಲೆನಾಡಿಗೆ ಒಗ್ಗಿಕೊಳ್ಳುವಂಥ ಯಾವ್ಯಾವ ತಳಿ ಹಲಸು ನಿಮ್ಮಲ್ಲಿ ಗಿಡಗಳಿವೆ? ಇದರಲ್ಲಿ ಒಂದು ಬೋಂದೇಲ್ ಕೃಷ್ಣಪ್ಪ, ಇದು ಕಣ್ಣು ಮುಚ್ಚಿ ನೋಡ್ಬೋದು, ಚೆನ್ನಾಗಿ ನೋಡ್ಬೋದು. ಒಂದು ವಿ ಸಿಂಗಾಪುರ ಅಂತ, ವೇಗ ಸಿಂಗಾಪುರ ಅಂತ ಹೆಸರಿದ್ದಕ್ಕೆ, ಅದು ನೋಡ್ಬೋದು. ಆಮೇಲೆ ಮಾಣಿ ಸಿಂಗಾಪುರ, ಮಾಣಿದ್ದು ಅದು ಕಾಮತ್ ಅವರ ಜಾಗದಲ್ಲಿ ಮೂಲ ಮರ ಇದೆ, ಅದು ನೋಡ್ಬೋದು. ಆಮೇಲೆ ಮಂಗಳೂರಿನ ಚರ್ಚ್ನ ವಟಾರದಲ್ಲಿರುವ ಒಂದು ಮರ ಉಂಟು, ಅದಕ್ಕೆ ಮಂಗಳ ಅರ್ಲಿ ಅಂತ ಹೆಸರಿಟ್ಟಿದ್ದೀವಿ. ಅದನ್ನು ಕೂಡ ನೋಡ್ಬೋದು. ಉತ್ತಮ ತಳಿ, ಇದಕ್ಕೆ ಯಾವುದೇ ರೋಗ ಬಾಧೆಗಳಿಲ್ಲ. ಆಮೇಲೆ ಕೇರಳ ತಳಿಗಳಲ್ಲಿ ಪತ್ತ ಮೊಟ್ಟ ಸಹ ಒಳ್ಳೆ ತಳಿ, ಅದು ಸ್ವಲ್ಪ ಲೈಟ್ ಕೆಂಪು ಸೊಳೆಗಳು, ಅದು ನೋಡಬಹುದು. ಮತ್ತು ಅತಿ ಮಧುರ ಉಂಟು. ಆದರೆ ಕಮರ್ಷಿಯಲ್ ಆಗಿ ನಾವು ತುಂಬ ವೆರೈಟಿ ನಟ್ಟರೆ ಮಾರ್ಕೆಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಹತ್ರ ಒಂದು ಸಲ ಕೊಡುವಾಗ ಒಂದೇ ತಳಿ ಇದ್ದಿದ್ದರೆ ಮಾರ್ಕೆಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ವಿ ಸಿಂಗಾಪುರ ನೀವು ಖಂಡಿತ ನೋಡ್ಬೋದು. ಆಮೇಲೆ ಇದು ಬೋಂದೇಲ್ ಕೃಷ್ಣಪ್ಪ ನೋಡ್ಬೋದು, ಮಂಗಳ ಅರ್ಲಿ, ಈ 3 ಖಂಡಿತ ನೀವು ನೋಡ್ಬೋದು. ಯಾವುದೇ ರೋಗ ಬಾಧೆ ಇದಕ್ಕೆ ಇಲ್ಲ. ನೆಟ್ಟು ಎಷ್ಟು ವರ್ಷದಲ್ಲಿ ಹಲಸು ಪ್ರಾರಂಭಗಳು ಶುರುವಾಗುತ್ತದೆ? 3ನೇ ವರ್ಷದಿಂದ 4ನೇ ವರ್ಷಕ್ಕೆ ಆಗುತ್ತೆ. ಆಗ ಗಿಡ ಎಳೆತಿರ್ತದೆ. ನಾವು ಅದರಲ್ಲಿ ಫಸಲು ಬಿಡುವುದು ಸರಿಯಲ್ಲ. ಒಂದು 5 ವರ್ಷ ಆದ ನಂತರ ಮರ ಬಲಿತ ಮೇಲೆ ಗಟ್ಟಿ ಆದಮೇಲೆ ಅದರಲ್ಲಿ 1-2 ಬಿಡ್ಬೋದು. ಮರ ದೊಡ್ಡದಾದಾಗೆ ನಾವು ಫಸಲು ಜಾಸ್ತಿ ಬಿಡ್ತಾ ಹೋಗ್ಬೋದು. ನೀವು ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಿ? ನಮಗೆ ಈಗ ಇಲ್ಲಿಯೇ ಬಂದು ಕೊಂಡು ಹೋಗ್ತಾರೆ ಜನ. ಮತ್ತು ಕೆಲವು ಸೇಲ್ ಮಾಡುವವರಿದ್ದಾರೆ, ವ್ಯಾಪಾರಸ್ಥರು, ಅವರು ಬಂದು ಇಲ್ಲಿಂದಲೇ ಕೊಂಡು ಹೋಗ್ತಾರೆ.
ಮತ್ತು ವಾರಕ್ಕೊಮ್ಮೆ ನಾನು ಮಂಗಳೂರು ಹೋಗ್ತೇನೆ, ಮಂಗಳೂರು ಮನೆ ಉಂಟು, ಅಲ್ಲಿಂದ ಜನ ಬಂದು ಕೊಂಡೋಗ್ತಾರೆ. ಗಿಡ ನೆಟ್ಟು ನೀವು ಎಷ್ಟು ವರ್ಷ ನೀರು ಕೊಡಬೇಕಾಗಿದ್ರೆ ಅಥವಾ ಡೈಲಿ ನಮ್ಮ ಇಲ್ಲಿಯ ವಾತಾವರಣಕ್ಕೆ ನಾವು ವಾರಕ್ಕೊಂದ್ಸಲ ನೀರು ಕೊಡಬೇಕಾಗುತ್ತೆ. ನೀರು ಕೊಡದಿದ್ರೆ ಅದು ಫಸಲು ಇರುವುದಿಲ್ಲ. ನೀವು ಏನು ಗೊಬ್ಬರ ಹಾಕ್ತೀರಿ? ನಾವು ಸಾಧಾರಣವಾಗಿ ರಾಸಾಯನಿಕ ಗೊಬ್ಬರ ಸ್ವಲ್ಪ ಕೊಡ್ತೀವಿ, ಕೊಡುದಿಲ್ಲ ಅಂತಿಲ್ಲ. ಹೆಚ್ಚಾಗಿ ನಾವು ಕೋಳಿ ಗೊಬ್ಬರ ಮತ್ತು ಆಡಿನ ಹಿಕ್ಕೆ ಗೊಬ್ಬರ, ದನದ ಗೊಬ್ಬರ. ಭವಿಷ್ಯದಲ್ಲಿ ವಿಷರಹಿತ ಕೃಷಿ ಅಂದರೆ ಹಲಸು ಎಂದು ಕರೀತಾರೆ, ಇದು ಸತ್ಯವಾ? ಇದು ಸತ್ಯವೂ ಹೌದು. ನಾವೇ ಅದನ್ನು ಒಂದು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಆಗಿ ಮಾಡುವುದು, ಯಾಕಂದ್ರೆ ನಾವೇ ಸೊಳ್ಳೆ ತೆಗೆದು ಮಾರ್ಕೆಟಿಂಗ್ ಮಾಡೋದಾದರೆ ಅಥವಾ ಎಳೆ ಹಲಸನ್ನು ನಾವು ಕಟ್ ಮಾಡಿ ಪ್ಯಾಕೆಟ್ ಮಾಡಿ ಮಾರ್ಕೆಟ್ ಮಾಡೋದಾದರೆ ಖಂಡಿತ ನಮಗೆ ಒಳ್ಳೆಯ ದರ ಸಿಗುತ್ತೆ, ದುಡ್ಡು ಸಿಗುತ್ತೆ. ಈಗ ಏನಾಗಿದೆ ಅಂದರೆ ಈ ಹಲಸಿಗೆ ಒಳ್ಳೆಯ ದರ ಉಂಟಂತ ನಮ್ಮ ಡ್ರೈಲ್ಯಾಂಡ್ಸ್ಗಳಲ್ಲಿ ಹಾಸನ ಕಡೆಯಿಂದ ಆಚೆಗೆ ತಮಿಳುನಾಡಿನಲ್ಲಿ, ಆಂಧ್ರದಲ್ಲಿ ತುಂಬ ಸಾವಿರಾರು ಎಕರೆ ಹಲಸಾಗ್ತಾ ಉಂಟು. ಅಲ್ಲಿ ಲಾರಿಗಟ್ಟಲೆ ಬಂದು ಇಲ್ಲಿ ಈಗ ಡಂಪ್ ಮಾಡ್ತಾರೆ. ನಮ್ಮ ಬೆಲೆಗಿಂತ ತುಂಬ ಅರ್ಧಕ್ಕರ್ಧ ಕಡಿಮೆ ಬೆಲೆಯಲ್ಲಿ ಅವರು ಮಾರ್ತಾರೆ. ಆದ ಕಾರಣ ಈಗ ಅದು ಹೇಗೆ ನನಗೆ ಹೇಳಿಕ್ಕಾಗಲ್ಲ, ಫ್ಯೂಚರ್ ಹೇಗೆ ಬಂದು ಹೇಳಿಕ್ಕಾಗಲ್ಲ. ಅದು ನಾವೇ ಅದನ್ನು ವ್ಯಾಲ್ಯೂ ಆ್ಯಡ್ ಮಾಡಿ ಮಾಡೋದಾದರೆ, ಬೈ ಪ್ರಾಡಕ್ಟ್ ಮಾಡಿ ಮಾಡೋದಾದರೆ ನೂರಾರು ಬೈ ಪ್ರಾಡಕ್ಟ್ ಮಾಡಲಿಕ್ಕೆ ಇದರಿಂದ ಆಗುತ್ತೆ. ಖಂಡಿತವಾಗಿ ಹಲಸು ಉತ್ತಮ ಕೃಷಿ. ಒಂದು ಹಲಸು ಎಷ್ಟು ರೇಟಿಗೆ ನಿಮ್ಮಿಂದ ಹೋಗ್ತದೆ? ನನ್ನಲ್ಲಿ ಸರ್ 1,000 ರೂಪಾಯಿಗೆ ಒಂದು ಹಲಸು ಹೋಗುತ್ತೆ. 1,000? ಒಂದು ಕಿಲೋಗೆ 60 ರೂಪಾಯಿವರೆಗೆ ನಾವು ಮಾಡ್ತಾ ಇದ್ದೆ, 50ರಿಂದ 60 ರೂಪಾಯಿ ಅರ್ಲಿ ಸೀಸನ್. ಒಂದು ಕಿಲೋ ಕಾಯದ 15ರಿಂದ 20 ಕೆಜಿ ಬರ್ತದೆ ಕೆಲವು ಕಾಯಿಗಳು, ಎಲ್ಲ ಜಾತಿ ಅಲ್ಲ. ನೀವು ಅರಣ್ಯಾಧಿಕಾರಿಯಾಗಿದ್ದವ್ರಿ, ಕೃಷಿಗೆ ಬರಲು ಮುಖ್ಯ ಕಾರಣವೇನು? ನಮ್ಮ ಮೂಲ ಬೇರುಗಳಿರುವುದೇ ಕೃಷಿಯಲ್ಲಿ. ನಮ್ಮ ತಂದೆ ಕೃಷಿಕರಾಗಿದ್ರು, ನನ್ನ ಅಜ್ಜ ಕೃಷಿಕರಾಗಿದ್ರು. ನಾವು ಶಾಲೆ ಹೋಗ್ಬೇಕಾದ್ರೆ ಅಲ್ಲಿ ಎತ್ತುಗಳನ್ನು ಅಲ್ಲಿ ಹೊಲದಲ್ಲಿ ಉಳುಮೆ ಮಾಡಲಿಕ್ಕೆ ಬಿಟ್ಟು ಅಲ್ಲಿಂದ ಮತ್ತೆ ಕೈಕಾಲು ತೊಳೆದೇ ಶಾಲೆಗೆ ಓಡಬೇಕಾಗಿತ್ತು. ಇಲ್ಲಿ ಕೆಲಸ ಮಾಡಿದರೆ ಮನೆಯಿಂದ ತಂದೆ ಏಟು ಕೊಡ್ತಾ ಇದ್ರು, ಶಾಲೆಗೆ ಲೇಟ್ ಆದರೆ ಮೇಷ್ಟ್ರು ಏಟು ಕೊಡ್ತಾ ಇದ್ರು. ಹಾಗೆ ನಾವು ಬಾಲ್ಯದಿಂದ ನಮ್ಮ ರಕ್ತದಲ್ಲಿ ಅದು ಉಂಟು. ನೀವು ಅರಣ್ಯ ಇಲಾಖೆಯಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ? ನಾವು 77-79ರಲ್ಲಿ ಅರಣ್ಯ ವಲಯಾಧಿಕಾರಿಯಾಗಿ ಕೊಯಂಬತ್ತೂರಲ್ಲಿ 2 ವರ್ಷ ಟ್ರೈನಿಂಗ್ ಮಾಡಿದೆ. ಅಲ್ಲಿಂದ ನಾವು 2010ರವರೆಗೆ ನಾವು ಸೇವೆ ಮಾಡಿದೆ. 16 ವರ್ಷ ರೇಂಜರ್ ಆಗಿದ್ದೆ ಮತ್ತು 13 ವರ್ಷ ACF ಆಗಿದ್ದೆ, 3 ವರ್ಷ DF ಆಗಿ ನಾನು ರಿಟೈರ್ ಆಗಿದೆ. ನೀವು ಇಡೀ ಪ್ರಪಂಚದಲ್ಲಿ ಅರಣ್ಯ 30% ಉಳಿದಿದೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ? 30% ಇವತ್ತಿಗೆ ಉಳಿದಿಲ್ಲ. ಯಾಕಂದರೆ ನಮ್ಮಲ್ಲಿ ಬೇಕಾದಷ್ಟು ಪ್ರಾಜೆಕ್ಟ್ ಉಂಟು. ನಾವು ಅಣೆಕಟ್ಟು ಕಟ್ಟುವುದಾ ಅಥವಾ ರಸ್ತೆಗಳನ್ನ ವಿಸ್ತರಣೆ ಮಾಡುವುದಾ, ರೈಲ್ವೆ ಮಾರ್ಗಗಳು ಮಾಡುವುದಾ ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಅರಣ್ಯವನ್ನು ಇವತ್ತಿಗೂ ನಾಶ ಆಗ್ತಾ ಉಂಟು. ನಮಗೆ ತಿಳುವಳಿಕೆ ಬಂದರೂ ನಾವು ಇನ್ನೂ ಮಾಡ್ತಾಯಿದ್ದೀವಿ. ಯಾಕಂದರೆ ನಮಗೆ ಆಕ್ಸಿಜನ್ ಸಿಗಬೇಕಾದ್ರೆ ಮರಗಳು ಬೇಕೇ ಬೇಕು. ಅಲ್ಲಿಂದ ನಮಗೆ ಉಸಿರಾಟಕ್ಕೆ ಆಮ್ಲಜನಕ ಸಿಗುತ್ತೆ. ಈಗ ನೋಡಿ, ಭೂಮಿಯಲ್ಲಿ ಎಷ್ಟೋ ಸಾವಿರ ಕೋಟಿಗಟ್ಟಲೆ ವೆಹಿಕಲ್ಗಳು ಆಗಿದೆ, ಮೊದಲು ಇರಲಿಲ್ಲ. ಅವುಗಳು ಬಿಡುವ ಈ ಹೊಗೆಯಿಂದಾಗಿ ಆ ವಾತಾವರಣ ಶಾಖ ಇರ್ತದೆ. ನಮಗೆ ಗೊತ್ತಾಗಿದೆ ಈಗ ಸೆಕೆ ಜಾಸ್ತಿ ಆಗಿದೆ ಅಂತ. ಸೆಕೆ ಯಾಕೆ ಜಾಸ್ತಿ ಆಗಿದೆ? ಮರಗಳು ಕಡಿಮೆ ಆಗಿದೆ, ವಾಹನಗಳು, ಫ್ಯಾಕ್ಟ್ರಿಗಳು ಜಾಸ್ತಿ ಆಗಿದೆ. ನಾವು ಇದನ್ನು ಎಲ್ಲರಿಗೂ ತಿಳಿಸಿ ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ 1-2 ಮರಗಳನ್ನು ನೆಡಬೇಕು. ಧನ್ಯವಾದಗಳು ಸರ್. ನಮಸ್ಕಾರ.